ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇವತ್ತು ವೈಕುಂಠ ಏಕಾದಶಿಯ ಪರ್ವಕಾಲ. ಭಗವಂತನ ಸನ್ನಿಧಿಯಲ್ಲಿ ಅದ್ಭುತವಾಗಿರ್ತಕ್ಕಂತಹ ಕಲ್ಯಾಣವನ್ನು ಉಂಟು ಮಾಡುವಂತಹ ಶ್ರೀನಿವಾಸ ದೇವರು ಕಲಿಯುಗದಲ್ಲಿ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂತಹ ಭಗವಂತ. ಅವನ ನಾಮಸ್ಮರಣೆಯನ್ನು ಇವತ್ತು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ನಾವು ಇದೀಗ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಜಾಗ ಮತ್ತು ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ ಜಾಗ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿರುವಂತಹ ವಿನಾಯಕ ಶ್ರೀನಿವಾಸ ದೇವಸ್ಥಾನದಲ್ಲಿ ಇದ್ದೇವೆ. ಇಲ್ಲಿ ನಸುಕಿನಿಂದಲೇ ಎಲ್ಲ ಸೇವೆಗಳು ಆರಂಭಗೊಂಡಿದ್ದಾವೆ. ಎಲ್ಲರೂ ಕೂಡ ಬಂದು ಆ ಮಹಾಗಣಪತಿಯ ಮತ್ತು ಶ್ರೀನಿವಾಸ ದೇವರ ದರ್ಶನವನ್ನು ಪಡೆದು ಭಗವಂತನ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಗಣೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಾವು ಇದೀಗ ಆ ವೈಕುಂಠದ ಬಾಗಿಲೇನು ಮಾಡಿದ್ದಾರೆ ದೇವಸ್ಥಾನದಲ್ಲಿ, ಭಕ್ತಾದಿಗಳೆಲ್ಲರೂ ಕೂಡ ಅದರ ಮುಖಾಂತರ ಪ್ರವೇಶವನ್ನು ಪಡೀತಾ ಇದ್ದಾರೆ. ನಾವು ಕೂಡ ಆ ದ್ವಾರದ ಮುಖಾಂತರ ಒಳಗೆ ಪ್ರವೇಶವನ್ನು ಪಡೆದು ಶ್ರೀನಿವಾಸ ದೇವರ ದರ್ಶನವನ್ನು ಮಾಡೋಣ. ನಾವು ಕೂಡ ಈಗ ಆ ವೈಕುಂಠ ದ್ವಾರದ ಮೂಲಕ ಒಳಗೆ ಪ್ರವೇಶವನ್ನು ಪಡೆದು ದೇವರ ದರ್ಶನವನ್ನು. ಇಲ್ಲಿ ಶ್ರೀನಿವಾಸ ದೇವರು ನೆಲೆ ನಿಂತಿರುವಂಥದ್ದು. ಈ ಒಂದು ಮೈಸೂರು ಬ್ಯಾಂಕ್ ಸರ್ಕಲು ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥದ್ದು. ಕೆಂಪೇಗೌಡ ಮಹಾರಾಜರು ಬೆಂಗಳೂರು ಮಹಾನಗರವನ್ನು ಕಟ್ಟೋದಕ್ಕೆ ಆರಂಭ ಮಾಡಿದಂಥ ಸ್ಥಳ ಯಾವುದಾದ್ರೂ ಇದ್ದರೆ ಅದು ಮೈಸೂರು ಬ್ಯಾಂಕ್ ಸರ್ಕಲು. ಅಲ್ಲಿ ನೆಲೆ ನಿಂತಿರುವಂತಹ ಶ್ರೀನಿವಾಸ ದೇವರು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ನಾವು ಇನ್ನೊಂದು ಸತಿ ಆ ದೇವರ ದರ್ಶನವನ್ನು ಮಾಡೋಣ. ಎಲ್ಲ ವಿಧವಾಗಿರ್ತಕ್ಕಂತಹ ನಮ್ಮ ಸಂಕಷ್ಟಗಳನ್ನು ಪರಿಹರಿಸಿ ವೆಂಕಟರಮಣ ಸಂಕಟಹರಣ ಅಂತ ಹೇಳ್ತಾರೆ. ಅವನ್ನೆಲ್ಲ ಸಂಕಟಗಳನ್ನು ಹರಣ ಮಾಡಿ ಎಲ್ಲರನ್ನೂ ಕೂಡ ಅನುಗ್ರಹಿಸಲಿ ಅಂಥೇಳಿ ನಾವೆಲ್ಲರೂ ಕೂಡ ಶ್ರೀನಿವಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಹರೇ ಶ್ರೀನಿವಾಸ ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಈ ಸ್ಥಳ ಪುಣ್ಯ ಸ್ಥಳ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ನಾನು ಹುಟ್ಟಕ್ಕೆ ಮುಂಚೆಯಿಂದಲೇ ಈ ದೇವಸ್ಥಾನ ಇದೆ. ನಾನು ಈ ದೇವಸ್ಥಾನಕ್ಕೆ 18ರಿಂದ 20 ವರ್ಷ ಆಯಿತು. 20 ವರ್ಷದಿಂದ ಈ ದೇವಸ್ಥಾನಕ್ಕೆ ನಾನು ಭಕ್ತಾದಿಯಾಗಿ ನಿರಂತರ ವರ್ಷ ವೈಕುಂಠ ಏಕಾದಶಿ ಮತ್ತು ಗಣೇಶ ಹಬ್ಬ ಬರ್ತಾ ದರ್ಶನ ಪಡ್ಕೊಂಡು ಹೋಗ್ತಾಯಿದ್ದೆ.